ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆದ ಶಾಂತಿ ಸಭೆ ವಿಫಲ. 21 ಗಂಟೆಗಳ ಕಾಲ ಮಾತುಕತೆ ನಡೆದರೂ ಆಗಲಿಲ್ಲ. ರಾಜಿ ಸಂಧಾನ, ಯುದ್ಧ ಮತ್ತೆ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ. ಇರಾನ್ ನಮ್ಮ ನಿಬಂಧನೆಗೆ ಒಪ್ಪದೇ ಇರೋದು ದುರದೃಷ್ಟಕರ. ಯಾವುದೇ ಕಾರಣಕ್ಕೂ ಇರಾನ್ ಅಣ್ವಸ್ತ್ರವನ್ನ ಹೊಂದಬಾರದು ಅನ್ನೋದು ಅಮೆರಿಕ ನಿಲುವು. ಶಾಂತಿ ಸಭೆ ವಿಫಲದ ಬಳಿಕ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹೇಳಿಕೆ. ನ್ಯೂಕ್ಲಿಯರ್ ಬಾಂಬ್ ತಯಾರಿಕೆಯ ಪಟ್ಟು ಸಡಿಲಿಸದ ಇರಾನ್. ಟ್ರಂಪ್ ಜೊತೆ ಹಲವು ಬಾರಿ ಮಾತುಕತೆ ನಡೆಸಿ ಮಾಹಿತಿ ನೀಡಿರುವ ಜೆಡಿ ವ್ಯಾನ್ಸ್, ಯಾವುದೇ ಸಂಧಾನವಿಲ್ಲದೆ ಖಾಲಿ ಕೈನಲ್ಲಿ ಅಮೆರಿಕಕ್ಕೆ ವಾಪಸ್ ಹೊರಟ ನಿಯೋಗ. ಲೋಕಲ್ ಎಲೆಕ್ಷನ್ಗೆ ರೆಡಿಯಾಗೋ ಪ್ಲಾನ್ನಲ್ಲಿದ್ದ ಕಾಂಗ್ರೆಸ್ಗೆ ಬೈ ಎಲೆಕ್ಷನ್ನಲ್ಲೇ ಶಾಕ್. ಅಸಮಾಧಾನಗೊಂಡ ಅಲ್ಪಸಂಖ್ಯಾತ ನಾಯಕನ ಅಸಮಾಧಾನ. ಮುಂದಿನ ಚುನಾವಣೆಗಳಲ್ಲಿ ಮತಗಳು ಕೈ ತಪ್ಪುತ್ತಾ ಅನ್ನೋ ಆತಂಕ. ಸಿಎಂ ಸೇರಿದಂತೆ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್. ಸಮರ್ಥ ಶಾಮನೂರು ಸೋಲಿಸಲು ಕಾಂಗ್ರೆಸ್ ನಾಯಕರೇ ತಂತ್ರ ಹೆಣೆದ ಆರೋಪ. ಘಟಾನುಘಟಿ ಮುಸ್ಲಿಂ ನಾಯಕರು ಫಂಡಿಂಗ್ ಮಾಡಿದ್ದಾರೆ ಅನ್ನೋ ಚರ್ಚೆ. ಫಲಿತಾಂಶ ಬರೋ ಮೊದಲೇ ಕಾಂಗ್ರೆಸ್ ಪಾಳೆಯದಲ್ಲಿ ಬೀಸಿದ ಬಿರುಗಾಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.